ನಮಸ್ಕಾರ. ಕೊಲ್ಲೂರು ಮೂಕಾಂಬಿಕೆಯ ಸಾನ್ನಿಧ್ಯ ಎನ್ನುವಂಥದ್ದು ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧವಾದಂಥ ತೀರ್ಥಕ್ಷೇತ್ರ, ಒಂದು ಯಾತ್ರಾ ಸ್ಥಳ. ಈ ಭಾಗದಲ್ಲಿ ಯಾವುದೇ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಗಬಾರ್ದು ಎನ್ನುವಂಥದ್ದು ಸ್ಥಳೀಯರ ಮತ್ತು ರಾಜ್ಯದಾದ್ಯಂತ ಕೊಲ್ಲೂರು ಮೂಕಾಂಬಿಕಾ ಭಕ್ತರ ಒಂದು ಅಭಿಪ್ರಾಯ. ಆದರೆ ರಾಜಕೀಯವಾದ ಪ್ರಾಬಲ್ಯವನ್ನು ಅಥವಾ ಅಧಿಕಾರಿಗಳ ಭ್ರಷ್ಟ ವ್ಯವಸ್ಥೆಯ ಒಳಗಡೆ ಅಧಿಕಾರಿಗಳನ್ನು ಶಾಮೀಲಾಗಿಸಿಕೊಂಡು ಗೊತ್ತಿಲ್ಲ, ಉದ್ಯಮಿಗಳೊಬ್ಬರು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅನ್ನು ತೆರಳಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಏನು ಫೈಲ್ಗಳು ಏನು ಹೇಳ್ತವೆ ಅಂತ ನೋಡಿದರೆ, ಆ ಬಾರು 40 ಮೀಟರ್ ಅಂತರದಲ್ಲಿದೆ ರಾಷ್ಟ್ರೀಯ ಹೆದ್ದಾರಿಯಿಂದ ಎನ್ನುವಂಥ ಒಂದು ಡಾಕ್ಯುಮೆಂಟ್ ನಮ್ಮ ಕೈ ಸೇರಿದೆ. ನಾವು ಅದನ್ನ ಪರಿಶೀಲನೆ ಮಾಡಬೇಕು ಅಂತೇಳಿ ಸ್ಪಾಟ್ಗೆ ಹೋದಾಗ ಕೇವಲ ಒಂದು 10-15 ಅಡಿ ಅಂತರದಲ್ಲಿ ಆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡಬೇಕಾದಂಥ ಜಾಗ ಇದೆ. ನಾವೀಗ ಕೊಲ್ಲೂರಿನ ಸ್ವಾಗತ ಏನು ಮಹಾದ್ವಾರ ಇದೆ, ಕೊಲ್ಲೂರು ದೇವಸ್ಥಾನಕ್ಕೆ ಹೋಗುವಂತ ಮಹಾದ್ವಾರದ ಬಳಿ ಇದ್ದೀವಿ. ಇದರಿಂದ ಒಳಗಡೆ ಹೋದ ನಂತರ ಆ ಉದ್ದೇಶಿತ ಬಾರನ್ನ ಅವರು ಮಾಡಲಿಕ್ಕೆ ಹೊರಟಿದ್ದಾರೆ. ಅದರ ಎಲ್ಲ ಜಾಗವನ್ನ ನಿಮಗೆ ಡಿಟೇಲ್ ಆಗಿ ತೋರಿಸ್ತೀನಿ, ಬನ್ನಿ ನೋಡಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ನ್ಯಾಷನಲ್ ಹೈವೇ, ರಾಣೆಬೆನ್ನೂರು ನ್ಯಾಷನಲ್ ಹೈವೇ ಇರುವಂಥದ್ದು. ಕೊಲ್ಲೂರು ದೇವಸ್ಥಾನಕ್ಕೆ ಸಂಪರ್ಕವನ್ನು ಕಲ್ಪಿಸುವಂಥ ಒಂದು ರಾಷ್ಟ್ರೀಯ ಹೆದ್ದಾರಿ ಇದು. ನೀವು ಇಲ್ಲಿ ಎದುರುಗಡೆ ಕಾಣಿಸ್ತಾ ಇರುವಂಥದ್ದು ಹೋಟೆಲ್ ಜಗನ್ಮಾತಾ ಅಂತ ಹೇಳಿ. ಇದು ಉದ್ದೇಶಿತ ಬಾರನ್ನ ಮಾಡಲಿಕ್ಕೆ ಇಟ್ಟಿರುವಂಥ ಜಾಗ. ಇದೇ ಜಾಗದಲ್ಲಿ, ಇದೇ ಸ್ಥಳದಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅನ್ನ ತೆರಲಿಕ್ಕೆ ಹೊರಟಿರುವಂಥದ್ದು. ಇದು NH ಇಂದ ನಾನು ತೋರಿಸ್ತೇನೆ ನಿಮಗೆ, ಕರೆಕ್ಟಾಗಿ ಬನ್ನಿ. ಇದು ನೋಡಿ, ಇದು NH ನ ಬಾರ್ಡರ್, ಇದು ಇಲ್ಲಿರೋದು. ಇಲ್ಲಿಂದ ಅಲ್ಲಿಗೆ 40 ಮೀಟರ್ ಅಂತರ ಇದೆ ಅಂತ ಹೇಳಿ ಒಂದು ಮಾರ್ಕ್ ಅನ್ನ ಮಾಡಿ ಅದನ್ನು ಕ್ರಾಸ್ ಆಗಿ ನಕ್ಷೆಯನ್ನ ತಿದ್ದುಪಡಿ ಮಾಡಿ ಕೊಟ್ಟಿರುವಂಥದ್ದು. ಖಂಡಿತವಾಗಿಯೂ ಇದು ದೊಡ್ಡ ಒಂದು ಭ್ರಷ್ಟ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದೆ ಅಂತ ನನಗೆ ಅನಿಸ್ತಾ ಇದೆ. ಇದರ ವಿರುದ್ಧ ನಾವು ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತಕ್ಕೆ ದೂರನ್ನ ನೀಡಬೇಕಾಗತ್ತೆ. ಪಂಚಾಯತ್ನವರು ಕೂಡ ಇದಕ್ಕೊಂದು NOC ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಸಮೀಪದಲ್ಲೇ ಒಂದು ಶುಕ್ಲತೀರ್ಥ ದೇವಸ್ಥಾನ ಇದೆ. ಆ ಶುಕ್ಲತೀರ್ಥ ದೇವಸ್ಥಾನವನ್ನ ಕೂಡ ನಾನು ತೋರಿಸ್ತೀನಿ. ಆ ದೇವಸ್ಥಾನವನ್ನ ನೋಡ್ಕೊಂಡು ಬರೋಣ, ಬನ್ನಿ. ಈಗ ನೀವು ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ಆ ಜಗನ್ಮಾತಾ ಹೋಟೆಲ್ ಏನಿದೆ ಅಲ್ಲಿ ಕಾಣಿಸ್ತಾ ಇದೆ. ನೀವು ಹಾಗೆ ತಿರ್ಕೊಂಡು ಆ ಕಡೆ ನೋಡಿದ್ರೆ ಇಲ್ಲಿ ಶುಕ್ಲತೀರ್ಥ ಎನ್ನುವಂತ ಬಹಳ ಪ್ರಸಿದ್ಧವಾದಂತ ಶಿವ ಟೆಂಪಲ್ ಇದೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೂ ಶುಕ್ಲತೀರ್ಥಕ್ಕೂ ಸಂಬಂಧ ಇದೆ. ಮತ್ತೆ ರಾಷ್ಟ್ರೀಯ ಹೆದ್ದಾರಿಯ ಮಗ್ಗುಲಲ್ಲಿರುವಂಥ ದೇವಸ್ಥಾನ. ಈ ದೇವಸ್ಥಾನದಿಂದ ಕೆಲವೇ ಮೀಟರ್ಗಳ ಅಂತರದಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅನ್ನ ತೆರಳಿಕ್ಕೆ ಹೊರಟಿದ್ದಾರೆ. ಇದ್ರ ಬಗ್ಗೆ ರಾಜ್ಯದ ಮೂಲೆ ಮೂಲೆಯಿಂದ ಕೂಡ ಆಕ್ರೋಶದ ಧ್ವನಿಗಳು ಹೊರಟಿವೆ. ಹಾಗಾಗಿ ನಾವು ಇದನ್ನ ಖಂಡಾತುಂಡವಾಗಿ ಖಂಡಿಸ್ತಾ, ಇಂಥ ಒಂದು ಶ್ರದ್ಧಾ ಕೇಂದ್ರದ ಬಳಿ, ಇಂಥ ಒಂದು ಪವಿತ್ರ ಕ್ಷೇತ್ರದ ಬಳಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅನ್ನ ತೆರಳಿಕ್ಕೆ ಅವಕಾಶವನ್ನ ಮಾಡಿಕೊಡಬಾರ್ದು ಎನ್ನುವಂತ ವಿನಂತಿಯನ್ನ ನಾವು ಮಾಡ್ಕೊಳ್ತಾ ಇದ್ದೇವೆ. ರಾಜಕೀಯವಾಗಿ ನೋಡಿದ್ರೆ ಇಲ್ಲಿ ಸ್ಥಳೀಯ ಶಾಸಕರು ಕೂಡ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಮಾಜಿ ಶಾಸಕರಾದಂತ BM ಸುಕುಮಾರ್ ಶೆಟ್ಟಿ ಅವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅದಕ್ಕಿಂತ ಹಿಂದಿನ ಶಾಸಕರು ಮತ್ತೆ ಗೋಪಾಲ ಪೂಜಾರಿ ಅವರದ್ದೇ ಪಕ್ಷ ಇವತ್ತು ಅಧಿಕಾರದಲ್ಲಿದೆ. ಮೊನ್ನೆ ಒಂದು 2 ದಿನಗಳ ಹಿಂದೆ ಇದಕ್ಕೆ ಅಧಿಕೃತವಾಗಿ ಮುಖ್ಯಮಂತ್ರಿಗಳೇ ಅದಕ್ಕೆ CM ನೋಟ್ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಬಂದಿತ್ತು. ಆದ್ರೆ ಅದನ್ನ ಪರಿಶೀಲನೆ ಮಾಡಿದಾಗ ಅದು ಸುಳ್ಳು ಸುದ್ದಿ. ಅದು CM ಕಚೇರಿಯಿಂದಲೇ ನಾವು ಮಾತಾಡ್ತಿದ್ದೀವಿ ಅಥವಾ CM ಇದ್ರ ಜೊತೆಗಿದ್ದಾರೆ ಎನ್ನುವಂತಹ ಒಂದು ಪ್ರಭಾವವನ್ನ ಬಳಸುವ ಪ್ರಯತ್ನವನ್ನ ಆ ಉದ್ಯಮಿಗಳು ಮಾಡಿದ್ದಾರೆ ಅನ್ನೋ ಗೊತ್ತಿಲ್ಲ. ಆದ್ರೆ ಅದನ್ನ ಬಹಳ ಸ್ಪಷ್ಟವಾಗಿ ಇವತ್ತು ಖುದ್ದಾಗಿ ಗೋಪಾಲ ಪೂಜಾರಿ ಅವರೇ ಒಂದು ವಿಡಿಯೋ ಸ್ಟೇಟ್ಮೆಂಟ್ ಕೊಡುವ ಮೂಲಕ ನಿರಾಕರಿಸಿದ್ದಾರೆ. ಮತ್ತೆ ಒಂದು ಹೆಜ್ಜೆ ಮುಂದೆ ಹೋಗಿ ಗೋಪಾಲ್ ಪೂಜಾರಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನಾನು ಇದಕ್ಕೆ ಒಂದು ಕಾನೂನನ್ನೇ ತರ್ತೇನೆ, ಮುಖ್ಯಮಂತ್ರಿಗಳ ಜೊತೆ ನಾನು ಖುದ್ದಾಗಿ ಮಾತಾಡ್ತೇನೆ, ನಾನು ಪತ್ರವನ್ನ ಬರಿತೇನೆ ಎನ್ನುವಂತ ಮಾತನ್ನ ಗೋಪಾಲ್ ಪೂಜಾರಿ ಅವರು ಹೇಳಿದ್ದಾರೆ. ಇವರ ಈ ಕ್ರಮವನ್ನ, ಈ ನಡೆಯನ್ನ ನಾವು ಸ್ವಾಗತಿಸಬೇಕಾಗತ್ತೆ. ಇಲ್ಲಿ ಬಹಳ ಮುಖ್ಯವಾದ ಒಂದು ವಿಷಯ ಏನಂತ ಹೇಳಿದ್ರೆ, ಇದನ್ನ ಯಾವುದೇ ಕಾರಣಕ್ಕೂ ರಾಜಕೀಯ ಕಾರಣ ಮಾಡಬಾರ್ದು. ಗೋಪಾಲ್ ಪೂಜಾರಿ ಅವರು BJP ಆಡಳಿತ ಇರುವಂತ ಒಂದು ಲೋಕಲ್ ಬಾಡಿ ಇದಕ್ಕೆ NOC ಕೊಟ್ಟಿದೆ ಎನ್ನುವಂತ ಮಾತನ್ನು ಹೇಳಿದ್ದಾರೆ. ಇದು BJP ಇರಲಿ, ಕಾಂಗ್ರೆಸ್ ಇರಲಿ, ಅಥವಾ ಅಲ್ಲಿನ PDO ಅವರನ್ನ ಈ ಭ್ರಷ್ಟ ವ್ಯವಸ್ಥೆಯ ಒಳಗಡೆ ಶಾಮೀಲಾಗಿಸಿಕೊಂಡು ಈ NOC ಅನ್ನ ತಗೊಂಡಿರಬಹುದು. ಯಾವುದೇ ಇದ್ರೂ ಕೂಡ ಇದಕ್ಕೆ ನಾವು ರಾಜಕೀಯ ಬಣ್ಣವನ್ನ ಕೊಡದೆ ಎಲ್ಲರೂ ಕೂಡ, ಈಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಧ್ವನಿಯನ್ನ ಎತ್ತಿದಾಗ ಎಲ್ಲ ರಾಜಕೀಯ ಪಕ್ಷದ ಕಾರ್ಯಕರ್ತರು ಕೂಡ ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ರಾಜ್ಯದ ನಾನಾ ಭಾಗದಿಂದ ಕೊಲ್ಲೂರು ಮೂಕಾಂಬಿಕೆಯ ಭಕ್ತರು ನಮಗೆ ಬೆಂಬಲವನ್ನ ಕೊಟ್ಟು, ನೀವು ಯಾವುದೇ ಪ್ರತಿಭಟನೆಯನ್ನ ಮಾಡೋದಿದ್ರು ಕೂಡ ನಮ್ಗೊಂದು ಕರೆ ಕೊಡಿ, ನಾವು ಬರ್ತೀವಿ ಎನ್ನುವಂತ ಮಾತನಾಡಿದ್ದಾರೆ. ಹಾಗಾಗಿ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದ ಒಳಗಡೆ ಅದೊಂದು ಧಾರ್ಮಿಕವಾದಂತ ಒಂದು ಭಾವನಾತ್ಮಕವಾದಂತ ಒಂದು ಸಂಗತಿ. ಆ ಜಾಗವನ್ನ ಬಿಟ್ಟು ನೀವೀಗ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡೋದಕ್ಕೆ ಯಾರದ್ದು ಕೂಡ ಅಭ್ಯಂತರ ಇಲ್ಲ. ಆದ್ರೆ ಆ ಮಹಾದ್ವಾರದ ಒಳಗಡೆ ಇರುವಂತ ಯಾವುದೇ ಸ್ಥಳದಲ್ಲಿಯೂ ಕೂಡ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅನ್ನ ಮಾಡಬಾರ್ದು. ಹಿಂದೆ ಅಲ್ಲಿ ಒಂದು ಬಾರ್ ಇದ್ದಾಗ
ಇಲ್ಲಿ ಬಾರ್ನಲ್ಲಿ ಕುಟ್ಕೊಂಡು ಆ ದೇವಸ್ಥಾನದ ಜಗಲಿಯಲ್ಲಿ ಕುಡುಕರು ಹೋಗಿ ಬೀಡು ಬಿಡ್ತಿದ್ದಂಥ ಸಂಗತಿಗಳನ್ನ ನಾವು ಕೇಳಿದ್ದೇವೆ. ಈ ರಾಜಕೀಯವಾದ ಹಿನ್ನೆಲೆಯನ್ನು ನೋಡೋದಾದ್ರೆ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆಗಿದ್ದಾಗ ಸೌಪರ್ಣಿಕ ಗೆಸ್ಟ್ ಹೌಸ್ ಅನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಬಂದವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೊಲ್ಲೂರು ಪರಿಸರದಲ್ಲಿ ನಾವು ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಎನ್ನುವುದನ್ನ ಆ ಕಾಲದಲ್ಲಿ ರಾಮಕೃಷ್ಣ ಹೆಗಡೆಯವರು ಹೇಳಿದ್ದಾರೆ. ಹಾಗಾಗಿ ಯಾವ ರಾಜಕಾರಣಿಯೂ ಕೂಡ ಇದಕ್ಕೆ ಬೆಂಬಲವನ್ನ ಕೊಡಬಾರದು. ನಮ್ಮ ಜೊತೆ ಒಂದು ಮಾತಾಡಿ ಅಥವಾ ತೆರೆಯ ಹಿಂದೆ ಇನ್ನೊಂದು ರೀತಿ ಉದ್ಯಮಿಗಳ ಪರವಾಗಿ ಮಾತಾಡುವಂತ ವ್ಯವಸ್ಥೆ ಇದ್ರೂ ಕೂಡ ಯಾವುದನ್ನು ಕೂಡ ಮಾಡದೆ, ಅದೊಂದು ಧಾರ್ಮಿಕವಾದಂಥ ಕ್ಷೇತ್ರ, ಒಂದು ಪವಿತ್ರವಾದಂಥ ಸಾನ್ನಿಧ್ಯ, ಆ ಪವಿತ್ರವಾದ ಸಾನ್ನಿಧ್ಯದ ಪಾವಿತ್ರ್ಯತೆಗೆ ಧಕ್ಕೆ ತರದ ರೀತಿಯಲ್ಲಿ ಸಹಕರಿಸಬೇಕು ಎನ್ನುವುದಾಗಿ ನಾವು ಜನಪ್ರತಿನಿಧಿಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಇವತ್ತು ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳ ಜೊತೆ ನಾನು ಮುಕ್ತವಾಗಿ ಮಾತನಾಡಿದ್ದೇನೆ, ದೂರವಾಣಿಯ ಮೂಲಕ ಅವರ ಹತ್ರ ಸಂಪರ್ಕವನ್ನು ಸಾಧಿಸಿದ್ದೇನೆ. ಎಲ್ಲರೂ ಕೂಡ ಪೂರಕವಾಗಿ ಕಾನೂನಿನ ಚೌಕಟ್ಟಿನಲ್ಲೇ ನಾವು ಕ್ರಮವನ್ನು ಕೈಗೊಳ್ತೇವೆ ಎನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಅಬಕಾರಿ DC ಅವರು ಕೂಡ ಅಲ್ಲಿನ ಸ್ಪಾಟ್ಗೆ ಬಂದು ಅದನ್ನೆಲ್ಲ ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಉಡುಪಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯಾದಂಥ ಅರುಣ್ ಕುಮಾರ್ ಅವ್ರ ಜೊತೆ ಕೂಡ ನಾನು ಇವತ್ತು ಮಾತಾಡಿದ್ದೇನೆ. ಅವರು ಕೂಡ ನಮಗೆ ಪೂರಕವಾಗಿ ಮಾತಾಡಿದ್ದಾರೆ. ಹಾಗಾಗಿ ನಮಗೊಂದು ವಿಶ್ವಾಸ ಇದೆ, ಭರವಸೆ ಇದೆ, ಯಾವುದೇ ಕಾರಣಕ್ಕೂ ಆ ಮೂಕಾಂಬಿಕೆಯ ಸಾನ್ನಿಧ್ಯದ ಸ್ವಾಗತ ಕಮಾನಿನ ಅಂದ್ರೆ ಮುಖ್ಯ ದ್ವಾರದ ಒಳಗಡೆ ಬಾರ್ ಅಂಡ್ ರೆಸ್ಟೋರೆಂಟ್ ತೆರಳಿಕೆ ಯಾರು ಕೂಡ ಅವಕಾಶವನ್ನ ಮಾಡಿಕೊಡೋದಿಲ್ಲ. ಸರ್ಕಾರವೂ ಕೂಡ ಅವಕಾಶವನ್ನ ಮಾಡಿ ಕೊಡೋದಿಲ್ಲ. ಸರ್ಕಾರ ಈ ತಕ್ಷಣವೇ ಅಂತಹ ಯಾವುದೇ ಪ್ರಭಾವಕ್ಕೂ ಒಳಗಾಗದೆ ಅದನ್ನ ಮರುಪರಿಶೀಲನೆಗೆ ಒಳಪಡಿಸಿ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಡಬೇಕು. ಇಲ್ಲದೆ ಹೋದಲ್ಲಿ ಖಂಡಿತವಾಗಿಯೂ ಕೂಡ ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಅದನ್ನ ಕ್ರಾಸ್ ಆಗಿ ಒಂದು ದಾಖಲೆಯನ್ನ ತಿರುಚಿ 40 ಮೀಟರ್ ಅಂತರದಲ್ಲಿದೆ ಎನ್ನುವಂತ ರಿಪೋರ್ಟ್ ಅನ್ನು ಕೊಡುವ ಮೂಲಕ NOC ಅನ್ನು ಕೊಟ್ಟಿದ್ದಾರೆ. ಸ್ಥಳೀಯ PDO ಕೂಡ ಅದಕ್ಕೊಂದು NOC ಅನ್ನು ಕೊಟ್ಟಿದ್ದಾರೆ. ಈ ಎರಡು ಅಧಿಕಾರಿಗಳ ಎರಡು ವ್ಯವಸ್ಥೆಗಳ ವಿರುದ್ಧ ನಾವು ಲೋಕಾಯುಕ್ತ ದೂರನ್ನ ದಾಖಲಿಸುವ ಕುರಿತು ಯೋಚನೆಯನ್ನ ಮಾಡ್ತಾ ಇದ್ದೇವೆ. ಒಂದು ವೇಳೆ ಅಲ್ಲಿ ಬಾರನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿ ಕೊಟ್ಟದ್ದೇ ಹೋದಾದ್ರೆ ರಾಜ್ಯದಾದ್ಯಂತ ಇರುವಂತ ಕೊಲ್ಲೂರು ಮೂಕಾಂಬಿಕಾ ಭಕ್ತರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಆಯೋಜಿಸ್ತಾರೆ. ನಾವೆಲ್ಲರೂ ಕೂಡ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತೇವೆ ಎನ್ನುವ ಮಾತನ್ನ ಹೇಳ್ತಾ, ಅದು ಆಗದೇ ಇರಲಿ, ಎಲ್ಲವೂ ಕೂಡ ಒಂದು ಶಾಂತ ರೀತಿಯಲ್ಲಿ ಬಗೆಹರಿಲಿ ಎನ್ನುವಂತ ಆಶಯವನ್ನು ವ್ಯಕ್ತಪಡಿಸ್ತಾ ಎಲ್ರಿಗೂ ಕೂಡ ನಮಸ್ಕಾರ, ಮತ್ತೆ ಸಿಗ್ತೀನಿ.